ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 minute, ಐ ಪುಟ್ ಮೈ ಫೋನ್ ಹಿಯರ್. ಓಕೆ, ಸೊ ಇವತ್ತು ಪಾಪುಗೆ ಮತ್ತು ನನಗೆ ಚೆಕಪ್ ಇತ್ತು. ಜಸ್ಟ್ ರೆಗ್ಯುಲರ್ ಚೆಕಪ್ ಅಷ್ಟೇ. ಏನಂತ ಹೇಳಿದ್ರೆ, ನಂದು ಸ್ಟಿಚಸ್ ಎಲ್ಲ ಮ್ಯಾಮ್ಗೆ ಒಂದ್ಸರಿ ತೋರಿಸ್ಬೇಕಿತ್ತು, ಏನಾಗಿದೆ ಏನು ಅಂತ ಹೇಳಿಬಿಟ್ಟು ಅದನ್ನು ತೋರಿಸ್ದೆ. ಪರ್ಫೆಕ್ಟಾಗಿ ಹೀಲ್ ಆಗಿದೆ. ಡು ನಾಟ್ ವರಿ, ಆರಾಮಾಗಿರಿ. ಎವ್ರಿ ಡೇ ಸ್ನಾನ ಮಾಡಿ ಅದಾದಮೇಲೆ ಕಾಟನ್ ಬಟ್ಟೆ ಇರುತ್ತಲ್ಲ ಅದರಲ್ಲಿ ವೈಪ್ ಮಾಡಿ ಅಂತ ಹೇಳಿದ್ರು ಅಷ್ಟೇ. ಆಮೇಲೆ ಪಾಪುದು ಸುಮ್ಮನೆ ರೆಗ್ಯುಲರ್ ಚೆಕಪ್ ಅಷ್ಟೇ. 7 days ಆಯ್ತಲ್ವ, 7 days ಆದಮೇಲೆ ಹೇಗಿದೆ ಏನು ಆಯ್ತಾ ಅಂತ. ಸಮ್ಟೈಮ್ಸ್ ನಾವು ಮನೆಗೆ ಕರ್ಕೊಂಡು ಬಂದಮೇಲೆ ಕೆಲವು ಮಕ್ಕಳಿಗೆ ಜಾಂಡಿಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಅದು ಏರುಪೇರು ಆಗ್ತಾ ಇರುತ್ತೆ ಹೆಲ್ತಲ್ಲಿ ಏನಾದರೂ ಅಲ್ವಾ. ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳೋದು ಬೆಸ್ಟ್ ಅಂತ ಹೇಳಿಬಿಟ್ಟು ನಾವು ಬಂದು ಚೆಕ್ ಮಾಡಿಸಿದ್ವಿ. ಶಿ ಈಸ್ ಆಲ್ಸೋ ಫೈನ್, ಐ ಆಮ್ ಆಲ್ಸೋ ಫೈನ್. ಆರಾಮಾಗಿದ್ವಿ, ಟಚ್ವುಡ್ ಆಗೇ ಇರಲಿ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿ ಹಾಕಿದ್ನಲ್ಲ ವಿಡಿಯೋ, ಅಯ್ಯೋಯ್ಯೋ ಏನು ಹಿಂಗೆ ಡ್ಯಾನ್ಸ್ ಮಾಡ್ತವ್ರೆ, ಸ್ಟಿಚಸ್ ಎಲ್ಲ ಓಪನ್ ಆಗಿಬಿಡಲ್ವಾ ಹಾಗೆ ಹಿಂಗೆ ಅಂತ. ನಾನು ಮಾಡೋದು ಬರೀ ಹ್ಯಾಂಡ್ ಮೂಮೆಂಟ್ಸ್ ಅಷ್ಟೇ. ನಾನು ಇಡೀ ಬಾಡಿನೇ ಏನು ಶೇಕ್ ಮಾಡಿಲ್ಲ ಅಲ್ಲ, ಜಸ್ಟ್ ಹ್ಯಾಂಡ್ ಮೂಮೆಂಟ್ಸ್ ಮಾಡಿರೋದಷ್ಟೇ ಅದರಲ್ಲಿ. ಆ್ಯಂಡ್ ಅದರಿಂದ ಏನು ಆ ಥರದ್ದೆಲ್ಲ ಏನೂ ಆಗೋದಿಲ್ಲ. ಸ್ಟಿಚಸ್ ಓಪನ್ ಆಗಿಬಿಡೋದು ಹಂಗೆ ಹಿಂಗೆ. ಅದ್ರದ್ದು ಕತೆ ನಾನು ಇನ್ನೊಂದ್ಸಲಿ ನಿಮಗೆ ಹೇಳ್ತೀನಿ ಆರಾಮಾಗಿ ಕೂತ್ಕೊಂಡು. ಇವಾಗ ನಮ್ಮ ಪಾಪುಗೆ 11ನೇ ದಿವಸಕ್ಕೆ ಪುಣ್ಯವಚನ ಮಾಡಿಸ್ತೀವಿ. ನಾವು ಅದನ್ನು ಸೂತ್ಕ ಅಂತಲೇ ಹೇಳ್ತೀವಿ, ಸೂತ್ಕ ಕಳ್ಕೊಳ್ಳೋದು ಅಂತ ಹೇಳ್ತೀವಿ. ಬಟ್ ನಮ್ಮ ಭಟ್ರು ಬಂದು ಅದನ್ನು ಆ ಥರ ಹೇಳಬಾರ್ದು, ಮಗು ಹುಟ್ಟೋದು ಒಳ್ಳೆಯ ವಿಷಯ, ಪುಣ್ಯವಚನ ಅಂತ ಹೇಳಬೇಕು ಅಂತ ಹೇಳಿದ್ರು. ಸರಿ, ಓಕೆ ಆಯಿತು, ಅವ್ರಿಗೆ ಗೊತ್ತಿರುತ್ತಲ್ವ, ಗೊತ್ತಿದ್ಮೇಲೆ ಹಂಗೆ ಹೇಳೋಣ ಬಿಡಪ್ಪ ಅಂದ್ಬಿಟ್ಟು 11ನೇ ದಿನ ಪುಣ್ಯವಚನ ಮಾಡ್ತಾಯಿದ್ದೀವಿ ಪಾಪುಗೆ. ಅದಕ್ಕೆ ಕೆಲವೊಂದು ಐಟಮ್ಸ್ಗಳನ್ನ ತೊಗೊಳ್ಬೇಕಿತ್ತು. ಮನೆಗೆ ಒಂದಿಷ್ಟು ಲಿಸ್ಟ್ಗಳನ್ನ ಕೊಟ್ಟಿದ್ರು, ಹಾಗಾಗಿ ಅದನ್ನೆಲ್ಲ ತೊಗೊಂಡು ಹೋಗಬೇಕಿತ್ತು. ಈ ವ್ಲಾಗ್ ಬರೋದು ಲೇಟ್ ಆಯಿತು, ಏನಕ್ಕಂತ ಗೊತ್ತಿಲ್ಲ. ನನ್ನ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾಯಿತ್ತು, ಯಾವುದೋ ವೀಡಿಯೋಸ್ಗಳನ್ನ ಇಂಪೋರ್ಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ನಂದು ಆಮೇಲೆ ಮತ್ತೆ ಎನೇಬಲ್ ಮಾಡಿಕೊಂಡು ಏನೇನೋ ಕತೆ ಎಲ್ಲ ಮಾಡಿದೆ. ಹಳೇದೆಲ್ಲ ವೀಡಿಯೋಸ್ ಎಲ್ಲ ತುಂಬ ಆಗಿಬಿಟ್ಟಿತ್ತಲ್ಲ, ಸೀಮಂತದ್ದು ಅದು ಇದು ಎಲ್ಲ ಸಿಕ್ಕಾಪಟ್ಟೆ ವೀಡಿಯೋಸ್ ಆಗಿತ್ತು. ಮತ್ತು ನನಗೆ ಬೇರೆ ಡ್ರೈವಿಂದ ಬಂದಿರೋದೆಲ್ಲ ಜಾಸ್ತಿ ಆಗಿತ್ತು. ಹಾಗಾಗಿ ಅದೆಲ್ಲ ಡಿಲೀಟ್ ಮಾಡಿಬಿಟ್ಟು ಇವಾಗ ಫೈನಲಿ ಮತ್ತೆ ನಾರ್ಮಲ್ ಸ್ಟೇಜಲ್ಲಿ ಇದೆ ಫೋನು. ಇವಾಗೆಲ್ಲ ವೀಡಿಯೋಸ್ಗಳನ್ನ ಮತ್ತೆ ನಾನು ಇಂಪೋರ್ಟ್ ಮಾಡ್ಕೊಂಡು ಎಡಿಟಿಂಗ್ ಮಾಡಬೇಕು. ಓಕೆ, ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಐಟಮ್ಸ್ ಬೇಕು ಅಂತ ಎಲ್ಲ ಹೇಳಿದರು ನಮ್ಮ ಭಟ್ರು, ಹಾಗಾಗಿ ಅದನ್ನೆಲ್ಲ ತೊಗೊಂಡು ನಾವು ಹೋಗ್ಬೇಕು ಇವಾಗ. ಸೋಮು ತೊಗೊಬರ್ತಾರೆ, ನಾನು ಕಾರಲ್ಲೇ ಕೂತಿರ್ತೀನಿ. ಇಲ್ಲೇ ಒಂದು ಅಂಗಡಿ ಇದೆ, ಅದ್ರ ಮುಂದೆನೇ ನಿಲ್ಲಿಸ್ಕೋಬೋದು ಗಾಡಿನ. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಅದನ್ನು ತೊಗೊಂಡು ಸೀದಾ ಮನೆಗೆ ಹೋಗೋದು. ಮತ್ತು ನಂದು ಬ್ಲೌಸ್ ಇದೆ, ಸೀರೆ ಹೊಲಿಯೋ ಕೊಟ್ಟಾಗಲೇ ಅದು ಎಷ್ಟೋ ತಿಂಗಳಾನ್ಗಟ್ಲೆ ಆಗೋಗಿದೆ, ಇನ್ನೂ ಕೊಟ್ಟಿಲ್ಲ ಅವರು ನಂಗೆ ಸ್ಟಿಚ್ ಮಾಡಿ. ನಾನು ಕೇಳೋಕ್ಕೆ ಹೋಗಿಲ್ಲ, ನಂದೆಲ್ಲ ಮುಗಿಸ್ಕೊಂಡು ಆಮೇಲೆ ಮಾಡಿ ನಾವು ಒಟ್ಟಿಗೆ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಸೊ ಈಗ 2 ಆಗಿದೆಯಂತೆ. ನಾನು ಕೊಟ್ಟಿರೋದು 6 7, ಇನ್ನು 2 ಆಗಿರೋದು. ಅವತ್ತೊಂದು ಕೊಟ್ಟಿದ್ರು, ಸೊ ಅಲ್ಲಿ 3. ಈಗ ಹೋಗಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಹಾಗೆ ಮನೆಗೆ ಹೋಗೋದು. ಈ ಸೆಕೆ ಹೇಗಿದೆ ಅಂದರೆ ಬೆಂಗಳೂರಲ್ಲಿ, ನನ್ನ ಮಗಳು ನ್ಯೂ ಬಾರ್ನ್, ಇವಾಗ ಹುಟ್ಟಿರೋ ಮಗು ಬೆವರ್ತಾ ಇದ್ದಾಳೆ, ಅಷ್ಟು ಸೆಕೆ ಇದೆ. ಸಾಕ್ರಿ, ಯಾವಾಗಲೇ ಇದ್ದಷ್ಟೇ ಸಾಕು, ಫ್ಯಾನ್ ಆನ್ ಮಾಡಬೇಡಿ. ಅಷ್ಟು ಸೆಕೆ ಇದೆ ನಿಜವೂ. ನೈಟೆಲ್ಲ ಮಲ್ಗೋಕ್ಕೆ ಆಗ್ತಿಲ್ಲ. ನೀವು ನೋಡಬೇಕು, ಇವಾಗೆಲ್ಲ ಬೆಂಗಳೂರಲ್ಲಿ ಕೂಲರ್ಗಳು ಎಲ್ಲ ಎಷ್ಟು ಸೇಲ್ ಆಗ್ತಿದೆ ಗೊತ್ತಾ. ಸಿಕ್ಕಾಪಟ್ಟೆ ಹೈಪ್ ಇವಾಗ ಅದ್ರದ್ದಂತೂ. ಸಿಕ್ಕಾಪಟ್ಟೆ ಸೆಕೆ ಇದೆ, ತುಂಬ ಜಾಸ್ತಿ ಸೆಕೆ. ಬಿಸಿಲು ಚೂರು ಬೆಳಗಿನ ಜಾವದ ಬಿಸಿಲು ಚೂರು ಅನ್ನತ್ತೆ, ಅಷ್ಟೊಂದು ಸೆಕೆ ಆಗ್ತಿದೆ. ಹಾವು ಸೆಕೆಗಾಲದಲ್ಲಿ ಸೆಕೆನೇ ಆಗೋದು. ಬನ್ನಿ ಈಗ ಅಂಗಡಿ ಹತ್ರ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಇಲ್ಲೇ ಹಾಕ್ರಿ, ಆ ಸೈಡಿಗೆ ಹಾಕ್ರಿ. ಅದನ್ನು ನೆರಳಿಗೆ ಹಾಕಿ. ಸರಿ, ಎಲ್ಲ ತೊಗೊಂಡ್ಬಿಟ್ಟು ನಾವು ಹೊರಡೋಣ. ನಮ್ಮ ಊರುಗಳಲ್ಲೆಲ್ಲ ಆದರೆ ಊರಿಗೊಬ್ಬಳೆ ಪದ್ಮಾವತಿ ಅಂತ ಒಂದೊಂದೇ ಇರುತ್ತೆ ಅಂಗಡಿಗಳು. ಇಲ್ಲೆಲ್ಲ ನೋಡು, ನಾವು ಈ ಸರಿ ಬಂದಿದ್ದ ಅಂಗಡಿ ಇನ್ನೊಂದು ಸರಿ ಬರೋದೇ ಥರ ಏನಿರಲ್ಲ, ಇನ್ನೊಂದು ಸರಿ ಹೋಗಿದ್ದ ಅಂಗಡಿ ಇನ್ನೊಂದು ಸರಿ ಹೋಗೋ ಥರ ಏನಿರಲ್ಲ. ಹತ್ತತ್ತು ಗಂದಿಗೆ ಅಂಗಡಿ.
ಗಂದಿಗೆ ಅಂಗಡಿಲ್ಲ ಆಗೋ ಬಿಸ್ನೆಸ್ ಇನ್ಯಾವುದ್ರಲ್ಲೂ ಆಗಲ್ಲ ಬಿಡಪ್ಪ. ಪಾಪ ಅಲ್ಲ ಅಂದರೆ ಅಮೌಂಟ್ ಚಿಕ್ಕ ಚಿಕ್ಕ ಅಮೌಂಟ್ ಅಲ್ಲ. ಎಷ್ಟು ತಗೋತಾರೆ ಗೊತ್ತಾ ರೀ? ಮಂಡಕ್ಕಿ ಗ್ಯಾಸ್ಟ್ರಿಕ್ ಆಗತ್ತೆ. ಗ್ಯಾಸ್ಟ್ರಿಕ್ ಇವ್ರಿಗೆ ಹೋಗಿ ಲೀಸ್ಟ್ ಕೊಟ್ಬಿಡಿ ಸಾಕು, ಎಲ್ಲ ತಗೊಂಬಂದು ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಸೊ ಎವ್ರಿ ಟೈಮ್ ಆಚೆಯಿಂದ ಬಂದಾಗ ಕೆಂಪು ನೀರು ತೆಗಿತಾರೆ ನಮ್ಮ ಮನೇಲಿ. ನಮ್ಮಮ್ಮ ಅತ್ತೆ ಇದ್ದರು, ಅತ್ತೆ ತೆಗೆದ್ರು, ಅಮ್ಮನೂ ತೆಗಿತಾರೆ ಬಂದಾಗೆಲ್ಲ ಆ ರೀತಿ. ಸೊ ದೃಷ್ಟಿ ಏನಾದರೂ ಆಗಿರುತ್ತೆ. ಇವಾಗೆಲ್ಲ ಅರಿಶಿನ ನೀರೆಲ್ಲ ಹಾಕ್ತಾ ಇರ್ತಾರಲ್ವ. ಸೊ ಏನಾದರೂ ಮತ್ತು ಆಚೆಯಿಂದ ಅಷ್ಟು ನೆಗೆಟಿವ್ ಎನರ್ಜಿ ಏನಾದರೂ ಇದಾಗುತ್ತೆ ಅಂತ ಹೇಳಿಬಿಟ್ಟು ಆ ಥರ ಮಾಡ್ತಾರೆ ಅಷ್ಟೇ. ನೆಕ್ಸ್ಟ್ ಡೇ ವ್ಲಾಗ್ ನಾನು ಇದಕ್ಕೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ 8 ಗಂಟೆಗೆ ಬರೋದಕ್ಕೆ ರೆಡಿ ಆಗೋದಕ್ಕೆ ಹೇಳಿದರು ನಮಗೆ. ಅವ್ರು ಬಂದಿದ್ದು 9 ಗಂಟೆಗೆ. ನನಗೂ ಒಂದು ಸ್ವಲ್ಪ ಟೈಮ್ ಬೇಕಲ್ವ ಆರಾಮಾಗೆ ನಾನು ಎದ್ದು ಪಾಪುದು ಟೈಮಿಂಗ್ಸು ನಂದೆಲ್ಲ ಚೇಂಜ್ ಆಗಿರುತ್ತೆ. ಇವಾಗ ಒಂದು ಸ್ವಲ್ಪ ರೊಟೀನ್ ಅದೆಲ್ಲ ನೋಡಿಕೊಂಡು ನಾನು ರೆಡಿ ಆಗಬೇಕಿತ್ತಲ್ಲ. ಹಾಗಾಗಿ 9 o'clock ಅವ್ರು ಬಂದರು. ನನಗೂ ಅಷ್ಟರಲ್ಲಿ ಟೈಮ್ ಎಲ್ಲ ಕರೆಕ್ಟ್ ಆಯಿತು. ಸ್ಟಾರ್ಟ್ ಮಾಡಿಕೊಂಡ್ರು ಪೂಜೆ ಎಲ್ಲ ಚೆನ್ನಾಗೆ. ನಮ್ಮ ತಕ್ಷವಿಗೂ ಮಾಡಿಸಿದ್ವಿ ಇದೇ ಥರ. ನಾನು ಹೇಳಿದೆ ಇವತ್ತೇ ಹೆಸರು ಇದು ಮಾಡಿಬಿಡೋಣ ಅಂತ ನಾನು ಹೇಳಿದೆ. ಆಮೇಲೆ ಸೋಮು ಬೇಡ ಅಂತ ಅಂದರು, ಇವತ್ತೇ ಬೇಡ, ಅದಕ್ಕೊಂದು ದಿನ ಸ್ಪೆಸಿಫಿಕ್ಕಾಗಿ ಒಂದಿನ ಇಟ್ಕೊಳ್ಳೋಣ, ತೊಂದರೆ ಇಲ್ಲ. ಈಗ ತಕ್ಷವಿಗೆ ಹೆಂಗೆ ಮಾಡಿದ್ವಿ ಅದೇ ಥರನೇ ಮಾಡಬೇಕಲ್ವ ಇವಳಿಗೂ ಅಂತ ಹೇಳಿಬಿಟ್ಟು ಅವರು ಹೇಳ್ತಾಯಿದ್ರು. ಅದು ಒಂಥರ ಸರಿಯೇ, ಬಟ್ ಕೆಲವರು ಅವತ್ತಿನ ದಿವಸನೇ ಮಾಡಿಬಿಡ್ತಾರಲ್ಲ. ನಾನು ಆ ಥರ ಎರಡೂ ಅದರಲ್ಲಿ ಅವಾಗೇ ಆಗೋಗ್ಬಿಡುತ್ತೆ. ಆಮೇಲೆ ಬೇರೆಯವ್ರಿಗೆ ಹೆಸರು ಕರೆಯೋಕ್ಕೂ ಸರಿ ಹೋಗುತ್ತಲ್ಲ ಅಂತ ಹೇಳಿಬಿಟ್ಟು ಹಂಗೆ ಹೇಳಿದೆ. ಈಗ ನೋಡಿ ಆ 1 ವರ್ಷದವರೆಗೂ ನಾವು ನಾಮಕರಣ ಮಾಡಿರಲ್ಲ ಅಲ್ಲ. ಸೊ ಗೊಂಬೆ, ಇವಾಗ ನನ್ನ ತಕ್ಷವಿಗೆ ಗೊಂಬೆ ಅಂತ ಇಟ್ಬಿಟ್ವಿ. ಅದೇ ಹೆಸರು ಇವಾಗ ಎಲ್ಲರೂ ಅದೇ ಕರೀತಾರೆ ಅವಳಿಗೆ. ಹಾಗೆ ಏನಾದ್ರು ಅಡ್ಡ ಹೆಸರು ಕಟ್ಬಿಡ್ತೀವಿ, ಅದೇ ಹೆಸರಲ್ಲಿ ಬರುತ್ತೆ. ಯೂಶ್ವಲಿ ಏನಂದರೆ ಏನು ಹೆಸರು ಅವ್ರಿಗೆ ಬಂದಿರುತ್ತೆ ಅದೇ ಹೆಸರಲ್ಲೇ ಅವ್ರನ್ನ ಕರಿಬೇಕು ಯಾವಾಗ್ಲೂ. ಅದೇ ತುಂಬ ಶ್ರೇಷ್ಠ ಅವ್ರಿಗೆ. ಅದೇ ಅವ್ರಿಗೆ ಲಕ್ಕು, ಅನ್ಲಕ್ಕು, ಸಕ್ಸಸ್ಸು ಎಲ್ಲ ಪ್ರತಿಯೊಂದು ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಆ ರೀತಿ ನಂದು ಒಂದು. ಮತ್ತು ಸೋಮನು ಹಂಗೇ, ಅವ್ರ ರಾಶಿ ನಕ್ಷತ್ರಕ್ಕೆ ಏನು ಬಂದಿರುತ್ತೆ ಹೆಸರು ಅದರಲ್ಲೇ ಕರಿಬೇಕು. ನಾವು ಫ್ಯಾನ್ಸಿಯಾಗೆ ಏನೇನೋ ಇಡೋದಕ್ಕಾಗಲ್ಲ ಹೆಸರುಗಳನ್ನ. ಆ ರೀತಿ ಇವಾಗ ಇವಳಿಗೆ ಬಂದಿರೋದು ಜೆ ಇಂದ ಬಂದಿದೆ. ನಾನು ಏನು ಹೆಸರು ಇಟ್ಟಿರ್ಬೋದು ಅಂತ ನೀವು ನನಗೆ ಗೆಸ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆಯಿತಾ. ಜೆ ಬಂದಿತ್ತು, ಜೆ, ಜಿ ಮತ್ತು ಜ, ಇದಿಷ್ಟರಲ್ಲಿ ಬಂದಿತ್ತು. ಸೊ ನಾನು ಏನು ಇಟ್ಟಿರ್ಬೋದು ಹೆಸರು ಪಾಪುಗೆ ಅಂತ ಹೇಳಿ ನೀವು ಇದು ಮಾಡಿ. ಇನ್ನು ನಾವು ಬರ್ತ್ ಸರ್ಟಿಫಿಕೇಟಲ್ಲಿ ಬರ್ಸಿಲ್ಲ, ಬಿಕಾಸ್ ಇಟ್ ವಿಲ್ ಟೇಕ್ 45 days ಟು ಫಿಲ್ ದ ಫಾರ್ಮ್ ಅಂತ ಅವ್ರು ನಮಗೆ ಹೇಳಿದ್ರು. ಸೊ ಅದನ್ನು ಬರಬೇಕು. ಬಂದಾದಮೇಲೆ ಅವಳಿಗೆ ಹೆಸರು ಕೊಡೋದು ನಾವು. ಇವಾಗ ನೀವು ಜಸ್ಟ್ ಗೆಸ್ ಮಾಡಿ ನೋಡೋಣ. ಜೆ, ಜಿ, ಜ ಈ 3ರಲ್ಲಿ ಬಂದಿದೆ. ಗೆಸ್ ಮಾಡಿಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ. ಆಮೇಲೆ ನಿಮಗೆ ಯಾವ್ದಾದ್ರು ಚೆನ್ನಾಗಿ ಯೂನಿಕಾಗಿ ಗೊತ್ತಿರೋದು ಸ್ಯಾನ್ಸ್ಕ್ರಿಟ್ ನೇಮೇ ಆಗಿರಬೇಕು. ಸ್ಯಾನ್ಸ್ಕ್ರಿಟ್ ನೇಮ್ ಯಾವ್ದಾರು ನಿಮಗೆ ಗೊತ್ತಿದ್ದರೆ ನೀವು ನನಗೆ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಆಯಿತಾ. ನನ್ನ ಪಾಪು ವಿಡಿಯೋ ಮಾಡಿರೋದಿದು. ಪಾಪು ಅಂತೂ ಗೊಂಬೆ ತುಂಬ ಚೂಟಿಯಾಗಿದ್ದಾಳೆ. ನೀವು ಲಾಸ್ಟ್ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದಾಗ್ಲೂ ಹೇಳ್ತಾಯಿದ್ರಿ ಎಷ್ಟು ದೊಡ್ಡವಳು ಅನಿಸ್ತಾಳೆ ಇವಾಗ. ಅವಳು ಇನ್ನೂ ಚಿಕ್ಕ ಪಾಪುನೇ, ಬಟ್ ಸ್ಟಿಲ್ ಎಷ್ಟು ದೊಡ್ಡವಳಾಗ್ಬಿಟ್ಲು ನೋಡಿ. ಅವಳು ಪಾಪು ಜೊತೆಗೆ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆದಳು. ನಮಗೂ ಭಯ ಇತ್ತು ಸ್ಟಾರ್ಟಿಂಗಲ್ಲಿ, ಅಯ್ಯೋ ಹೆಂಗಪ್ಪ ಏನಪ್ಪ ಅಂತ ಹೇಳ್ಬಿಟ್ಟು. ಬಟ್ ಅವಳು ಚೆನ್ನಾಗೆ ಆಟಾಡ್ತಾಳೆ, ಏನು ತೊಂದರೆ ಇಲ್ಲ ಪಾಪು ಜೊತೆ. ಪದಂ ವಿಶ್ವಸ್ಯಾತ್ಮರೇಶ್ವರಗಂ ಶಾಶ್ವತಗಂ ಶಿವಮಚ್ಯುತಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ಪರಧೋತೆ ಆತ್ಮನಾರಾಯಣ ಗಂಧದ್ವಾರಾಂ ದುರಾದುಷ್ಟಾಂ ನಿತ್ಯಪುಷ್ಟಾಂ ಕರೇಷಿಣಿಂ ಈಶ್ವರೇಗಂ ಸರ್ವಭೂತಾನಾಂ ಸ್ಥಾಮಿಗೋಪಯೇಶ್ರಿಯಂ ಚಂದ್ರಾಂ ಪ್ರಭಾಸಾ ಯಶಸಾ ಜ್ವಲಂತಿಂ ಶ್ರೀಯೇ ದೇವದಿಷ್ಟಾಮುದಾರಂ ಮಹಾದೇವೇಶ ವಿದ್ಮಹಿ ವಿಷ್ಣುಪತ್ನೇ ಸ್ವಲ್ಪ ಓಪನ್ ಮಾಡಿ ವಿಗ್ರಹಗಳನ್ನ. ಒಂದು 3 ಸ್ಪೂನ್ ಆಗುವಷ್ಟೇ ಎಲ್ಲ ದಧಿ ಸ್ನಾನೇನ ಸಮರ್ಪಯಾಮಿ. ದಧ್ಯಾನಂತರ ಅರ್ಜ ಸ್ನಾನ ಆ ಕಡೆ ಕೊಡ್ತೀವಿ ಸಾಕು. ಅರ್ಜ ಸ್ನಾನಂ ಸಮರ್ಪಯಾಮಿ. ಅಮ್ಮ ತೋಡಿ ಅಮ್ಮ ಈ ಗೋಮಯವನ್ನು ತೆಗೆದು ತುಳಸಿ ಗಿಡದ ಹತ್ರ ಇಟ್ಬಿಡಿ. ಸಾಕು, ತೊಳಿ ಇದೆಲ್ಲ ತೆಗೆದ್ಬಿಡಿ. ಇದು ತುಪ್ಪ ತೊಗೊಬೋದು.
ಅವ್ರು ಕುಂಕುಮ ಕೊಟ್ಟಿದ್ದಾಗಲ್ಲ, ಇವಾಗ ಅವರಿಬ್ರು ಕೂತ್ಕೋತಾರಮ್ಮ. ನೀವು ಒಂದು ಆರತಿ ಮಾಡ್ಬೋದು, ಮಗು ತಂದೆ ತಾಯಿ ಇಬ್ಬರಿಗೂ ಸೇರಿಸಿ, ಮಕ್ಕಳಿಗೆ ಇಬ್ಬರು ಕೂತ್ಕೊಳ್ತಾರೆ. ಅಲ್ಲೇ ಕೂತ್ಕೊಳ್ತಾರೆ ಅವರು. ಮೇಲೆ ಅಮ್ಮ ಮೇಲೆ ಕೂತ್ಕೊಂಡಿದ್ದೀವಿ, ನೀವು ಕೂತ್ಕೊಳ್ಳಿ ಸ್ವಲ್ಪ. ಹಾಂ, ಒಂದು ಕೆಂಪಾರತಿ ರೆಡಿ ಮಾಡ್ಕೊಳ್ಳಿ. ಪಂಚಾಮೃತನ ಅವ್ರಿಗೂ ಕೊಡಿ. ಇದನ್ನ ಗಿಡಕ್ಕೆ ಹಾಕ್ಬಿಡಿ, ಯಾವಾಗ ಗಿಡಕ್ಕೆ ಹಾಕ್ಬಿಟ್ಟು ತೊಳ್ಕೊಟ್ಬಿಡಿ. ಕುಂಕುಮ ಕುಂಕುಮ ಇಡೋದು. ಕಾಪು ಕಾಪು ತೊಗೊಳ್ಳಿ. ಮಲ್ಗೊಳ್ಳಿ. ನೋಡಿಲ್ಲಲ್ಲ ನೀವು? ನೋಡಿ. ನಕ್ಷತ್ರ ಮಕರ ರಾಶಿ. ಮಕರ ರಾಶಿ. ಜಿ ಜಾ ಜಿ ಅಂತ ಇತ್ತು ಟೆಸ್ಟ್ಗಳು. ಬಾ ಪಾಪುಗೆ ಹಣೆಗೆ ಕುಂಕುಮ ಇಡಬಾರದು. ಆರ್ತಿಗೆ ದೀಪ ಇಡಬೇಡ, ಆರ್ತಿಗೆ ದೀಪ ಬೇಡ, ಕೆಂಪಾರ್ತಿ ಅಷ್ಟೇ. ನೀನು ಕುತ್ಕೋ, ಬಾ ಕುತ್ಕೋ ನೀನು. ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಧಾನ್ಯ ಲಕ್ಷ್ಮಿಗೆ ನೀವು ಧೂಪ ದೀಪ ಮಾಡಿರಿ. ಲಕ್ಷ್ಮಿಗೆ ಉಲ್ಲಾಸ್ಗೆ ಹಚ್ಬೇಕು, ತಶ್ವಿಗೆ ಹಚ್ಬೇಕು. ಲಕ್ಷ್ಮಿಗೆ ಹಣೆ ಇರುತ್ತೆ. ಇದು ಆಚೆ ಹಾಕ್ತೀನಿ. ತಗೊಳ್ಳಿ, ಇದು ಇಟ್ಕೊಳ್ಳಿ. ಕಟ್ಟು ಹಾಂ, ಆಚೆ ದಾರಿ. ಆಚೆ ಹಾಕ್ಬಿಡು. ಇಲ್ಲೇ ಇರು ಬರ್ತೀನಿ. ಅಲ್ಲೇ ಉಲ್ಲಾಸ್ ಬರುತ್ತೆ, ಬರುತ್ತೆ. ಅಮ್ಮ ಅವನಿರಲ್ಲ. ಪಾಪುನ ತಾಯಿ ಕೈ ಕೊಟ್ಬಿಟ್ಟು ತೋರಿಸನ್ನಿ ಹಣ್ಣು. ಶ್ರೀವರ್ಚಶ್ರಮಾಯುಷ್ಯಮಾರೋಗ್ಯಮಾಗದಾಗಮಹೀಯತೆ, ಧಾನ್ಯಂ ಧನಂ ಬಹುಕೀರ್ತಿಶ್ಚ ಬಹವತ್ರ ಲಾಭಂ, ಶತಸಂವತ್ಸರಂ ದೀರ್ಘಮಾಯುಃ, ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರೇ, ಆಯುಷ್ಯೇವೇಂದ್ರೇ ಪ್ರತಿಷ್ಠತೆ. ಮನಸಂಕಲ್ಪಿತಾನುಗ್ರಹಸಿದ್ಧಿರಸ್ತು, ಉತ್ತರೋತ್ತರಾಭಿವೃದ್ಧಿರಸ್ತು, ಮಹಾಲಕ್ಷ್ಮಿ ಪೂರ್ಣಾನುಗ್ರಹಸಿದ್ಧಿರಸ್ತು. ಕೃಷ್ಣ ದೇವ್ರ ಮನೆಯಲ್ಲಿ ಒಂದು ದೀಪ ಹಚ್ಚಿ. ದೀಪಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಶೇಖರು. ಬೆಂಕಿ ಪಟ್ಟಕ ಕಡ್ಡಿಕ್ಕೆ ಸಾಕು. ಅವರೆಲ್ಲ ರೆಡಿ ಮಾಡಿ ಕರೀತಾರೆ. ಅವರು ಬಂದಿದ್ರಲ್ಲ, ಅವರು ನನ್ನ ಗೊಂಬೆ ಅವ್ರ ಕ್ಲಾಸ್ಮೇಟ್, ಅವ್ರ ಮಗ ಮತ್ತು ಗೊಂಬೆ ಇಬ್ಬರು ಕ್ಲಾಸ್ಮೇಟ್ಸು. ಉಲ್ಲಾಸ್ ಅಂತ ಅಲ್ಲಿದ್ದಾನೆ ನೋಡಿ, ಓಡಾಡ್ತಾ ಇದ್ದಾನಲ್ಲ ಅವನು. ಸೊ ಅವ್ರನ್ನ ಆರತಿ ಮಾಡೋಕ್ಕೆ ಅಂತ ಅಮ್ಮ ಕರೆದಿದ್ರು. ಸ್ವಲ್ಪ ಚೆನ್ನಾಗೇ ಮಾತಾಡಿಸ್ತಾರೆ, ಚೆನ್ನಾಗೆ ಎಲ್ಲರ ಜೊತೆ ಹೊಂದ್ಕೋತಾರೆ ಅವರು. ಹಂಗಾಗಿ ಅವ್ರನ್ನ ಕರೆದಿದ್ವಿ. ಅವರು ಕೇಳ್ತಾಯಿದ್ರು ಏನು ಹೆಸರು ಇಡ್ತಿದ್ದೀರಾ, ಏನು ಎತ್ತಾ ಅಂತೆಲ್ಲ ಕೇಳ್ತಾಯಿದ್ರು. ಆ ರೀತಿ ಒಟ್ಟಿನಲ್ಲಿ ಪೂಜೆ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ನಮ್ಮ ಅತ್ತೆ ಚಿಂಟು ಬಗ್ಗೆ ಒಂದು ಸ್ವಲ್ಪ ಏನೋ ಕೇಳ್ತಾಯಿದ್ರು ಇವ್ರ ಹತ್ರ. ನಮ್ಮ ಮನೆಯಲ್ಲಿ ಇವ್ರು ತುಂಬ ಅಂದರೆ ಇವ್ರು ಹೇಳೋದನ್ನ ಸ್ವಲ್ಪ ಎಲ್ಲ ನಂಬ್ತೀವಿ ನಾವು, ಆಯಿತಾ. ಇವರು ಏನು ಹೇಳ್ತಾರೋ ಅದೆಲ್ಲ ನಮಗೆ ಒಂದು ಸ್ವಲ್ಪ ಪಾಸಿಟಿವ್ ವೈಬ್ ಅಂತ ಎಷ್ಟೋ ಸರಿ ಅನಿಸಿದೆ. ಹಾಗಾಗಿ ನಾವು ಇವ್ರ ಹತ್ರನೇ ಸ್ವಲ್ಪ ಎಲ್ಲನೂ ಕೇಳ್ಕೊತೀವಿ. ಏನಾದ್ರು ಇದ್ದರೆ ಏನಿದ್ರು ಪ್ರಾಕ್ಟಿಕಲಾಗಿ ಹೇಳ್ತಾರೆ, ಸುಮ್ಮನೆ ಮೂಢನಂಬಿಕೆ ಅದೆಲ್ಲ ಏನಿಲ್ಲ. ಸೊ ಪ್ರಾಕ್ಟಿಕಲಾಗಿ ಏನಿರುತ್ತೆ ಆ ಥರ ಹೇಳ್ತಾರೆ. ಸೊ ಹಾಗಾಗಿ ಇವ್ರನ್ನ ಕೇಳೋದು. ಇನ್ನೊಂದು ಪಾಪು ಹುಟ್ಲಿ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ಜಾತಕ ಇಬ್ಬರದು ಒಟ್ಟಿಗೆ ಸೇರಿ ಬರ್ಸ್ಬೇಕು. ಅವಳದು ದೊಡ್ಡವಳದು ಇನ್ನೂ ನಾವು ಜಾತಕ ಬರ್ಸಿಲ್ಲ.
ಸೊ ಇಬ್ಬರದ್ದು ಸೇರಿಸಿ ಒಂದೇ ಸರಿ ಜಾತಕ ಬರ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಯಾವಾಗ ಏನು ಎತ್ತ ಅಂತ ನೋಡಿಕೊಂಡು ಜಾತಕನ ಬರ್ಸ್ಬೇಕು. ತುಂಬ ಹೆಲ್ಪ್ ಆಗುತ್ತಲ್ವ ಅದೆಲ್ಲ. ನೆಕ್ಸ್ಟ್ ಬೇಕಾಗತ್ತೆ ಮತ್ತೆಲ್ಲ ಒಂದಿಷ್ಟು ವರ್ಷಗಳಾದಮೇಲೆ ನಮ್ಗೆ ಕೆಲವೊಂದು ಟೈಮಿಂಗ್ಸ್ಗಳು ಹೆಚ್ಚು ಕಮ್ಮಿ ಮರ್ತೋಗ್ಬಿಡ್ಬೋದು, ಅದೆಲ್ಲ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಈಗಲೇ ನೋಟ್ ಮಾಡ್ಕೊಂಡು ನೀಟಾಗೆ ಬರ್ತ್ ಸರ್ಟಿಫಿಕೇಟ್ ಬಂದಮೇಲೆ ಇದು ಮಾಡಬೇಕು. ಪಾಪುಗೆ ಆಧಾರ್ ಕಾರ್ಡು ಅದೆಲ್ಲ ಮಾಡಿಸ್ಬೇಕು. ಎಲ್ಲ ಒಂದೇ ಸರಿ ಒಟ್ಟೊಟ್ಟಿಗೆ ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಸುಧಾರಿಸ್ಕೊಂಡು ಎಲ್ಲ ಒಟ್ಟೊಟ್ಟಿಗೆ ಮಾಡೋಕ್ಕೆ ಕಷ್ಟ ಅಂದ್ಬಿಟ್ಟು ಹೀಗೆ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಓಕೆ, ಇವಾಗ ಊಟ ಎಲ್ಲ ಮಾಡಬೇಕು. ಏನು ಯಾರನ್ನೂ ನಾವೇನು ಜಾಸ್ತಿ ಕರೆದಿಲ್ಲ, ಇದು ಪುಣ್ಯವಚನ ಅಲ್ವಾ. ಸೊ ಹಾಗಾಗಿ ಯಾರನ್ನೂ ಏನು ಕರೆದಿಲ್ಲ. ಉಲ್ಲಾಸ್ ಅವ್ರ ಮಮ್ಮಿ ಅವ್ರು ನಮ್ಮ ಹತ್ರ ಇದು ಆರತಿ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ಹಂಗೆ ಅಮ್ಮ ಕರೆದಿದ್ರು ಅಷ್ಟೇ. ಆ ರೀತಿ ನೆಕ್ಸ್ಟು ಎಲ್ಲ ಎರಡೆರಡು ಇದಾಗುತ್ತೆ ಗೈಸ್ ನಮ್ಮ ಮನೇಲಿ. ನೋಡಿ ನಾವೇ ಇವಾಗ ಫಸ್ಟ್ ಈ ಮನೆಗೆ ಬಂದಾಗ ನಾನು ಸೋಮು ಇಬ್ಬರೇ ಬಂದಿದ್ದು. ಆದಮೇಲೆ ಅಮ್ಮ ಜಾಯ್ನ್ ಆದರು, ಅಮ್ಮನ ಜೊತೆಗೆ ಪಾಪು ಜಾಯ್ನ್ ಆದಳು, ಕೀಕಿ ಜಾಯ್ನ್ ಆಗಿದ್ದಾಳೆ, ಈಗ ಇನ್ನೊಂದು ಪಾಪು ಜಾಯ್ನ್ ಆಗಿದೆ. ಸೊ ಹೇಗೆ ಅಂತ ಹೇಳಿದ್ರೆ ನಂಬಕ್ಕೆ ಆಗಲ್ಲ, ನಾವೇ ಇವಾಗ ಈ ಮನೇಲಿ ನಾವೇ ಇವಾಗ 5 ಜನ ಫ್ಯಾಮಿಲಿ ಆಗಿಬಿಟ್ಟಿದ್ದೀವಲ್ಲ ಅಂತ ಅನಿಸತ್ತೆ ಒಂದೊಂದು ಸರಿ. ಎಷ್ಟು ಬೇಗ ಒಂದು ದೊಡ್ಡ ಫ್ಯಾಮಿಲಿನೇ ಆಗೋಯ್ತಲ್ಲ ಅನ್ನೋ ಥರ ಅನಿಸ್ತಾ ಇರುತ್ತೆ. ನಾವು ಅದೇ ಮಾತಾಡ್ತಾ ಇರ್ತೀವಿ ನಾನು ಸೋಮು ಕೂತ್ಕೊಂಡಾಗ. ನೋಡು ಅವಾಗೆಲ್ಲ ನಮಗೆ ಎಲ್ಲಾದರೂ ಹೋಗಬೇಕು ಟ್ರಿಪ್ಪಿಗೆ ಅಲ್ಲಿ ಇಲ್ಲಿ ಅಂದರೆ ಫ್ರೆಂಡ್ಸ್ ಬೇಕಿತ್ತು ಅಥವಾ ಯಾರು ಫ್ಯಾಮಿಲಿ ಬೇಕಿತ್ತು ಅಂತ ಅನಿಸುತ್ತೆ. ಇವಾಗ ನೋಡಿ ನಾವೇ ಇಷ್ಟು ದೊಡ್ಡ ಫ್ಯಾಮಿಲಿ ಆಗಿಬಿಟ್ಟಿದ್ದೀವಿ. ನೆಕ್ಸ್ಟ್ ನಾವು ದೊಡ್ಡ ಕಾರ್ ತೊಗೋಬೇಕು, ದೊಡ್ಡ ಮನೆ ಮಾಡಬೇಕು, ಅವ್ರಿಗೋಸ್ಕರ ಎಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇದ್ವಿ. ಇವಾಗ ನನಗೆ ಕಾಂಪಿಟೇಷನ್ ಇವಾಗ ನಾನು ಶಾಪಿಂಗಿಗೆ ಅಯ್ಯೋ ನನಗೆ ಅದು ಬೇಕು, ಅಯ್ಯೋ ನನಗೆ ಇದು ಬೇಕು, ಅಷ್ಟು ಬಟ್ಟೆ ತೊಗೋಬೇಕು ಇಷ್ಟು ಬಟ್ಟೆ ತೊಗೋಬೇಕು ಅಂತಿದ್ದೆ. ಇವಾಗ ನನಗೆ 2 ಹೆಣ್ಮಕ್ಳು, ಈಗ ನಾನು ಅವ್ರಿಗೆ ಬಟ್ಟೆ ಕೊಡಿಸ್ಲಾ, ನಾನು ಇವಾಗ ಆಬ್ವಿಯಸ್ಲಿ ನನ್ನ ಮನಸ್ಸಲ್ಲಿ ಇರುತ್ತೆ ಅಲ್ವಾ, ಚೆನ್ನಾಗಿ ಅವರಿಗೂ ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು, ಸೂಪರಾಗಿ ಫೋಟೋಸ್ ತೆಗಿಬೇಕು, ವೀಡಿಯೋಸ್ ಮಾಡಬೇಕು ಅನ್ನೋದು ನನಗೂ ಮನಸ್ಸಲ್ಲಿರುತ್ತೆ ಅಲ್ವಾ. ನಾನೇ ಫ್ಯಾಷನ್ ಫ್ರೀಕು. ಈಗ ನನಗೆ ಶಾಪಿಂಗ್ ಮಾಡಲಾ ಅವ್ರಿಗೆ ಶಾಪಿಂಗ್ ಮಾಡಲಾ ನಾನೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಫುಲ್ಲು. ಮೊನ್ನೆಯಿಂದನೂ ನನಗೆ ಹಂಗೆ ಅನ್ನಿಸ್ತಾ ಇರೋದು. ಇವ್ರು ಹುಟ್ಟಿದಾಗಿಂದ ಇವರಿಬ್ರಿಗೆ ಶಾಪಿಂಗ್ ಮಾಡಲಾ ನಾನು ಮಾಡಲಾ, ಇವರಿಬ್ರಿಗೆ ಮಾಡಲಾ ನಾನು ಮಾಡ್ಕೊಳ್ಳ ಅಂತ ಸೋಮುಗೆ ಹೇಳ್ತಿದ್ದೆ. ನೀನು ಮಾಡು, ಅವ್ರಿಗೂ ಶಾಪಿಂಗ್ ಮಾಡು, ಏನೂ ತೊಂದರೆ ಇಲ್ಲ, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊತೀಯ ಹಂಗಂತ ಇದ್ರು ಸೋಮು. ಏನೇ ಆಗಲಿ ಜವಾಬ್ದಾರಿಗಳು ಜಾಸ್ತಿನೇ ಅಲ್ವಾ ಗೈಸ್, ಏನಂತೀರಾ? ಆದರೂ ನಾನು ಅಬ್ಸರ್ವ್ ಮಾಡಿದ್ದು ಒಂದು ಏನಂತ ಹೇಳಿದರೆ, ನನ್ನ ತಕ್ಷವಿ ಇದ್ದಾಳಲ್ಲ, ನಮ್ಮ ಪಾಪು ಹುಟ್ಟಿದಾಗಿಂದ ನನ್ನನ್ನು ಸೋಮುನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಮುಂಚೆ ಅಷ್ಟೊಂದು ಬರ್ತಾ ಇರಲಿಲ್ಲ ನಮ್ಮ ಹತ್ರ, ಅಂದರೆ ಅಮ್ಮನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದು, ಕೆಳಗಡೆನೇ ಇರ್ತಿದ್ಲು. ನಾನು ನನ್ನ ಕೆಲಸದಲ್ಲಿ ಮೇಲೆ ಬ್ಯುಸಿ ಇರ್ತಿದ್ದೆ, ಸೋಮು ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಿದ್ರು. ಬಟ್ ಈಗಂತೂ ಅವಳಿಗೆ ಹೆಂಗಾಗಿದ್ದಾಳೆ ಅಂದರೆ, ಒಂದು ಚಿಕ್ಕದೇನಾದ್ರು ವಿಷಯ ಇದ್ದರೂ ಅವಳು ಫಸ್ಟ್ ಬಂದು ಅವ್ರ ಅಪ್ಪನ ಹತ್ರ ಅವಳು ಅಪ್ಡೇಟ್ ಮಾಡಬೇಕು. ಅವಳು ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳೆ ಸೋಮುನ ಇವಾಗ. ಅದೇನೋ ಮೇ ಬಿ ಅವಳಿಗೂ ಇನ್ಸೆಕ್ಯೂರಿಟಿ ಅನಿಸುತ್ತೆ, ಯಾವುದೋ ಮಗು ಬಂದಿದೆ ನನ್ನನ್ನು ದೂರ ಮಾಡಿಬಿಡ್ತಾರೇನೋ ಹಾಗೆ ಹಿಂಗೆ ಅನ್ನೋ ಥರ. ಇದು ಮೇ ಬಿ ಎಲ್ಲರ ಮನೇಲೂ ಇದನ್ನು ಹೇಳಿರೋದು ನಾನು ಕೇಳಿದ್ದೀನಿ ತುಂಬ ಸಲ, ಹಾಗಾಗಿ ನನಗೂ ಹಂಗೆ ಅನಿಸುತ್ತೆ. ಬಟ್ ಅದೇನೇ ಇರಲಿ, ಇಬ್ಬರು ಮಕ್ಕಳನ್ನು ಈಕ್ವಲಾಗೆ ತುಂಬ ಬ್ಯಾಲೆನ್ಸ್ಡಾಗೆ ನೋಡ್ಕೋಬೇಕು. ಒಂದೊಂದು ಹೆಜ್ಜೆಲ್ಲೂ ಇನ್ಮೇಲೆ ಹುಷಾರಾಗಿರಬೇಕು ಅನ್ನೋದು ಮಾತ್ರ ತುಂಬ ನೆನೆಸ್ಕೊತಾ ಇರ್ತೀವಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ನನ್ನ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಫಾಲೋ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ನಾನು ಅದರಲ್ಲಿ ಡೈಲಿ ಮಿನಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಇಷ್ಟ ಆದರೆ ನೀವು ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಕೋಬೋದು. ಬಾಯ್ ಆ್ಯಂಡ್ ಟೇಕ್ ಕೇರ್. ನಾಳೆ ಮತ್ತೊಂದು ವ್ಲಾಗಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್.